ಹಾಯ್, ಅಕೌಂಟಿಂಗ್ ಮತ್ತು ಆಡಿಟಿಂಗಿಗೆ ವ್ಯತ್ಯಾಸ ಗೊತ್ತಿದೆ ನಿಮಗೆ? ಎಸ್, ಅಕೌಂಟಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನೀವು ಒಂದು ಗಾರ್ಮೆಂಟ್ ಶಾಪ್ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಅದಕ್ಕೊಂದು ವಾಟರ್ ಬಾಟ್ಲ್ ತರೋದ್ರಿಂದ ಹಿಡಿದು ಒಂದು ಕರೆಂಟ್ ಬಿಲ್ಲು, ಸಪ್ಲೈಯರ್ಸಿಂದ ಬರ್ತಿರುವಂಥ ರೆವಿನ್ಯೂ ಆಗಿರ್ಬೋದು, ಅಥವಾ ನೀವು ಮತ್ತೆ ಮಿಷನರೀಸ್ಗೆ ಇನ್ವೆಸ್ಟ್ ಮಾಡ್ತಿರೋದಾಗಿರ್ಬೋದು, ಯಾವುದೇ ಒಂದು ರೂಪಾಯಿ ನೀವು ಖರ್ಚು ಮಾಡೋದು ಕೂಡ ಆನ್ ರೆಕಾರ್ಡಲ್ಲಿ ಇಟ್ಕೊಳ್ತೀರಾ ಗೊತ್ತಾ? ದಟ್ ಈಸ್ ಕಾಲ್ಡ್ ಅಕೌಂಟಿಂಗ್. ವಾಟ್ ಈಸ್ ಆಡಿಟಿಂಗ್ ಅಂತ ಕೇಳಿದ್ರೆ, ಆಡಿಟಿಂಗ್ ಎಷ್ಟು ಮುಖ್ಯ ಆಗುತ್ತೆ ಒಂದು ಕಂಪನಿಗೆ ಅಥವಾ ಯಾವುದೇ ಒಂದು ಬಿಸ್ನೆಸ್ ಮಾಡೋರಿಗೆ ಅಂತಂದ್ರೆ, ಫೈನಲೈಸಿಂಗ್ ಮಾಡ್ತಾರೆ. ಆಡಿಟಿಂಗ್ ಇಸ್ ಫೈನಲೈಸಿಂಗ್ ಅಂದ್ರೆ, ನೀವು ಯಾವ್ದು ಎಕ್ಸ್ಪೆನ್ಸಸ್ ಏನೇನು ಮಾಡಿರ್ತೀರಾ, ಅದಕ್ಕೆ ಏನೇನು ಬಿಲ್ಸ್ ಅನ್ನ ಕೊಟ್ಟಿರ್ತೀರಾ, ಅದೆಷ್ಟು ಪ್ರಾಫಿಟ್ ತೋರಿಸ್ತಾ ಇದೆ ನಿಮಗೆ, ಎಲ್ಲವನ್ನ ಒಂದು ಸಮ್ಮರೈಸ್ ಮಾಡಿ ನಿಮ್ಗೆ ಒಂದು ಆಡಿಟ್ ಮಾಡೋದನ್ನ ಆಡಿಟಿಂಗ್ ಅಂತ ಕರೀತಾರೆ. ಇದು ಬಿಸ್ನೆಸ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಒಂದು ವರ್ಷ ಆದ್ಮೇಲೆ ಒಂದು ಆಡಿಟಿಂಗ್ ಅಂತ ಮಾಡ್ತಾರೆ. ನೀವು ಒಂದು ಬಿಸ್ನೆಸ್ ಅಲ್ಲಿ ನಿಮ್ಮ ಬಿಸ್ನೆಸ್ಗೆ ಖರ್ಚು ಮಾಡಿರುವಂತ ಅಥವಾ ರೆವಿನ್ಯೂ ಬಂದಿರುವಂತ ಬಿಲ್ಸ್ ಅನ್ನ ಏನೇನು ಕೊಟ್ಟಿರ್ತೀರಿ, ಟ್ಯಾಲಿ ಆದಾಗ ಆಡಿಟ್ ಹೇಳ್ತಾರೆ ದಿಸ್ ಇಸ್ ಕರೆಕ್ಟ್ ಪ್ರೊಸೆಸ್, ನೀವು ಯಾವುದೇ ಒಂದು ಎರರ್ಸ್ ಇಲ್ಲ, ಯಾವುದೇ ಒಂದು ಫ್ರಾಡ್ ಆಗಿಲ್ಲ, ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವ್ದು ರೆವಿನ್ಯೂ ಕರೆಕ್ಟ್ ಆಗಿ ಬಂದಿದೆ, ಯಾವುದಕ್ಕೆ ಎಕ್ಸ್ಪೆಂಡಿಚರ್ ಕರೆಕ್ಟ್ ಆಗಿದೆ, ಎಲ್ಲವೂ ಕೂಡ ನೀವು ಕೊಟ್ಟಿರುವಂತ ಬಿಲ್ಸ್ ಟ್ಯಾಲಿ ಆಗ್ತಿದೆ. ಆಡಿಟರ್ ಏನ್ ಮಾಡ್ತಾರೆ, ಅವೆಲ್ಲವನ್ನ ಆಡಿಟ್ ಮಾಡಿ, ನೀವು ಕೊಟ್ಟಿರುವಂತ ರೆಕಾರ್ಡ್ಸ್ ಅನ್ನೆಲ್ಲ ಆಡಿಟ್ ಮಾಡಿ, ನಂತರ ಅದನ್ನ GST ಅಥವಾ ಟ್ಯಾಕ್ಸ್ ಅದೇನು ಅಪ್ಲಿಕೇಬಲ್ ಆಗುತ್ತೆ ಅದನ್ನ ಅವರು ಆಡಿಟರ್ ಪೇ ಮಾಡ್ತಾರೆ. ಈ ಒಂದು ಪ್ರಾಸೆಸ್ ಒಂದು ಬ್ಯಾಂಕ್ಸ್ ಅಲ್ಲಿ ನಡೆಯುತ್ತೆ, ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ನಡೆಯುತ್ತೆ, ಎಲ್ಲಾ ಬಿಸ್ನೆಸ್ ಅಲ್ಲೂ ನಡೆಯುತ್ತೆ, ಕಮರ್ಷಿಯಲ್ ಬಿಸ್ನೆಸ್ ಅಲ್ಲಿ ನಡೆಯುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.